ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಭುವನೇಶ್ವರಿ ಎಸ್. ನಾನು ವಾಣಿಜ್ಯ ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ. ನಾವು ಇಂದಿನ ತರಗತಿಯಲ್ಲಿ ಪದ್ಯ ಭಾಗದಲ್ಲಿ ಎರಡನೇ ಪದ್ಯವಾದ ವಚನಗಳ ಬಗ್ಗೆ, ಅದರಲ್ಲಿ ಅಲ್ಲಮ್ಮ ಪ್ರಭು ಅವರ ವಚನಗಳ ತಾತ್ಪರ್ಯಗಳ ಬಗ್ಗೆ ನಾನು ಇಂದಿನ ತರಗತಿಯಲ್ಲಿ ಅವರ ಬಗ್ಗೆ ಮಾತನಾಡುತ್ತೇನೆ. ಕನ್ನಡ ಸಾಹಿತ್ಯಗಳಲ್ಲಿ ವಚನ ಸಾಹಿತ್ಯವೂ ಕೂಡ ಪ್ರಮುಖವಾದದ್ದು. ವಚನಕಾರರು ಹಲವಾರು ವಚನಗಳನ್ನು ಬರೆದು ಈಗಿನ ಮನುಷ್ಯನು ಬಹಿರಂಗವಾಗಿ ಮತ್ತು ಅಂತರಂಗವಾಗಿ ಹೇಗೆ ಇರುತ್ತಾನೆ ಎಂಬುದನ್ನು ವಚನಕಾರರು ತುಂಬ ವಿಶ್ಲೇಷಣೆಯಾಗಿ ವಿವರಿಸಿದ್ದಾರೆ. ಹಾಗೆ ಅಲ್ಲಮ್ಮ ಪ್ರಭು ಅವರು ಮೊಟ್ಟ ಮೊದಲಿಗೆ ವಚನಕಾರರಾಗಿರುತ್ತಾರೆ. ನಾವು ಇಂದಿನ ತರಗತಿಯಲ್ಲಿ ಅಲ್ಲಮ್ಮ ಪ್ರಭು ಅವರ ಬರೆದಿರುವ ವಚನಗಳ ತಾತ್ಪರ್ಯಗಳನ್ನು, ಅವರ ವಚನ ಬರೆದಿರುವ ಅವರ ಬಗ್ಗೆ ವಿವರಣೆಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ವಚನಕಾರರಾದ ಅಲ್ಲಮ್ಮ ಪ್ರಭು ಅವರು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿ ಇವನ ಜನ್ಮಸ್ಥಳ. ಯೌವನದಲ್ಲಿಯೇ ವೀರಯುಕ್ತ ಮುಖ ಮಾಡಿ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಳೆ ಬಾರಿಸುವ ಸೇವೆ ಮಾಡುತ್ತಿದ್ದನು. ಶಿವನ ಧ್ಯಾನದಲ್ಲಿ ಆಸಕ್ತನಾಗಿ ಆಳವಾದ ಆತ್ಮಚಿಂತನೆ ನಡೆಸಿ ತನ್ನ ಕಾಣ್ಕೆಯನ್ನು ವಚನಗಳಲ್ಲಿ ಪ್ರಕಟಿಸಿದ್ದಾನೆ. ಅನುಭವ ಮಂಟಪದ ಅಧ್ಯಕ್ಷನಾಗಿದ್ದ ಬಸವಣ್ಣ, ಅಕ್ಕಮಹಾದೇವಿ, ಚೆನ್ನಬಸವಣ್ಣ, ಸಕಲೇಶ, ಮಾದರಸ ಮುಂತಾದ ಶರಣರಿಗೆ ಮಾರ್ಗದರ್ಶನಾಗಿದ್ದನು. ಅಲ್ಲಮ್ಮ ಪ್ರಭು ಅವರ ವಚನಗಳು ಸತ್ಯಾನ್ವೇಷಣೆಯ ವಚನಗಳ ಮೂಲ ಸಾರವಾಗಿದೆ. ಈ ಅಲ್ಲಮ್ಮ ಪ್ರಭು ಹೇಗೆ ಎಂದರೆ ನೇರವಾಗಿ ಹೇಳುವ ವಚನಕಾರರು ಎಂದು ಪ್ರಸಿದ್ಧಿಯಾಗಿದ್ದಾರೆ. ಈ ಅಲ್ಲಮ್ಮ ಪ್ರಭು ಅವರ ವಚನಗಳಲ್ಲಿ ನಾವು 3 ಅಂಶಗಳನ್ನು ತಿಳಿದುಕೊಳ್ಳುತ್ತೇವೆ. ದೇಹವೆಂಬುದನ್ನು ಬಂಡಿಗೆ ಹೋಲಿಸಿದ್ದಾರೆ, ಕಾಲುಗಳೆಂಬುದನ್ನು ಗಾಲಿಗೆ ಹೋಲಿಸಿ ಅದರ ಬಗ್ಗೆ ಮಹತ್ವವನ್ನು ನೀಡಿದ್ದಾರೆ. 2ನೇ ಅಂಶ ಶರಣರ ಮತ್ತು ಆರಾಧನೆ ನಡುವೆ ಇರುವ ವ್ಯತ್ಯಾಸವನ್ನು ತಿಳಿಸಿದ್ದಾರೆ. 3ನೇ ಅಂಶ ದೇವರನ್ನೇ ಪ್ರಶ್ನಿಸುವಂತಹ ಹಾಗೆ ನಾನೇ ದೇವರು ಎನ್ನುವ ಧೈರ್ಯ ಎಂಬುದು ಈ ಅಂಶದಲ್ಲಿ ಕಂಡುಬರುತ್ತದೆ. ಈ 3 ಅಂಶಗಳನ್ನು ಇಟ್ಟುಕೊಂಡು ಅಲ್ಲಮ್ಮ ಪ್ರಭು ಅವರ ವಚನ ತಾತ್ಪರ್ಯಗಳು ನಮಗೆ ವಿವರಣೆಯನ್ನು ನೀಡುತ್ತದೆ. ಅವರು ಈ ವಚನದಲ್ಲಿ ಪ್ರಸಿದ್ಧವಾದ ಗಾದೆ ಮಾತನ್ನು ಕೂಡ ಹೇಳಿದ್ದಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕೆಂಬುವ ಗಾದೆಯನ್ನು ಇಟ್ಟುಕೊಂಡು ನಮಗೆ ಈ ವಚನದ ಅರ್ಥವನ್ನು ತಿಳಿಸಿದ್ದಾರೆ. ನಾವು ನಮ್ಮ ಇತಿಮಿತಿಗಳನ್ನು ನೋಡ್ಕೊಂಡಲೆ ನಾವು ಹೇಗಿರ್ತೀವಿ ಅಂದ್ಕೊಂಡಲೆ ಅದನ್ನು ಮೀರಿ ಕೂಡ ನಾವು ಆಸೆಯನ್ನು ಪಡ್ತೀವಿ. ಮನುಷ್ಯ ಹೊರಗೆ ಒಂಥರ ಇರ್ತಾನೆ, ಒಳಗೆ ಒಂಥರ ಇರ್ತಾನೆ. ನಾವಿಲ್ಲಿ ಕೂತಿದ್ದೀವಿ ಅಂದರೆ ನಮ್ಮ ಬಾಡಿ ಮಾತ್ರ ಇಲ್ಲಿ ಪ್ರೆಸೆಂಟ್ ಇದೆ, ಮನಸ್ಸು ಎಲ್ಲೆಲ್ಲೋ ಕಡೆ ಹೋಗ್ತಾ ಇದೆ. ಅದ್ರ ಬಗ್ಗೆ ಮನುಷ್ಯ ಹೇಗಿರ್ತಾನೆ ಎಂಬುದರ ಬಗ್ಗೆ ಈ ವಚನಗಳ ಬಗ್ಗೆ ಈ ಅಲ್ಲಮ್ಮ ಪ್ರಭು ಅವರು ತಿಳಿಸಿಕೊಟ್ಟಿದ್ದಾರೆ. ವಚನ ಅವರು ಮೊದಲ ಬರ್ತಿರ್ತಕ್ಕಂತಹ ವಚನ: ಕಾಲುಗಳೆಂಬುವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಒಡೆಯುವವರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಅದರಿಚ್ಛೆಯನ್ನರಿದು ಒಡೆಯದಿದ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ. ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋವುದೇ, ಅಂಗದ ಮೇಲೆ ಲಿಂಗ ಸ್ವಾಯಿತವಾದಡೇನು ಭಕ್ತನಾಗಬಲ್ಲನೆ, ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ, ಇಟ್ಟಾತ ಗುರುವೆ, ಇಂತಪ್ಪವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ, 6 ಒಂದು ಕುಡಿತೆ ಉದಕವನ್ನೆರವೆ, ಹಸಿದಾಗ ಒಂದು ತುತ್ತು ಹೋಗರವಲ್ಲಿಕ್ಕುವೆ, ನಾ ದೇವ ಕಾಣ ಗುಹೇಶ್ವರ. ಮೊದಲನೇ ಅಲ್ಲಮ್ಮ ಪ್ರಭು ಅವರು ಬರೆದಿರುವ ಮೊದಲನೇ ವಚನ ಅಂಶ ಏನೆಂದರೆ ದೇಹವೆಂಬುದನ್ನು ಅವರು ಬಂಡಿಗೆ ಹೋಲಿಕೆ ಮಾಡಿದ್ದಾರೆ. ಅದನ್ನು ಆಳುವ ಪ್ರಯತ್ನ ಮಾಡುವುದು ಪಂಚೇಂದ್ರಿಯಗಳು. ಪಂಚೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವರು ನಮ್ಮ ಬಂಡಿಯನ್ನು ಅಂದರೆ ನಮ್ಮ ದೇಹವನ್ನು ಒಡೆಯುತ್ತಾರೆ. ತುಂಬಿದ ಗಂಡಿಯನ್ನು ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಒಡೆಯಬಹುದು, ಆದರೆ ನಮ್ಮ ದೇಹವನ್ನು ಪಂಚೇಂದ್ರಿಯಗಳಾದ 5 ಜನರು ಒಡೆಯುತ್ತಾರೆ. ಅವರು ಒಬ್ರಿಗೊಬ್ರು ಸಮವಿಲ್ಲ. ಕಣ್ಣು ನೋಟಕ್ಕೆ ಬಯಸುತ್ತೆ, ಮೂಗು ಸುವಾಸನೆಯನ್ನು ಕೇಳುತ್ತೆ, ನಾಲಿಗೆ ರುಚಿ, ಚರ್ಮ ಸ್ಪರ್ಶಿಸುವುದು, ಕಿವಿ ಆಲಿಸುವುದು. ಇವರು ನಾನು ಸಮವಿಲ್ಲ, ನೀನು ಸಮವಿಲ್ಲ ಎಂಬುದರ ಬಗ್ಗೆ ಇವರು ಹೇಳುತ್ತಾರೆ. 5 ಜನ ಮಾನೇಸರು ಪಂಚೇಂದ್ರಿಯಗಳ ಬಂಡಿಯನ್ನು ಓಡಿಸುತ್ತದೆ. ಒಬ್ಬರಿಗೊಬ್ಬರು ಸಮವಿಲ್ಲ. ಅವರು ಒಬ್ಬರು ಕೆಲಸ ಮಾಡಿದಂತೆ ಇನ್ನೊಂದು ಪಂಚೇಂದ್ರಿಯ ಕೆಲಸ ಮಾಡಲ್ಲ. ಕಣ್ಣು ನೋಟವನ್ನು ನೋಡುವುದು ಬಿಟ್ಟರೆ ಆಲಿಸುವ ಕೆಲಸ ಮಾಡಲ್ಲ. ಹಾಗೆ ಒಂದು ಕೆಲಸ ಮಾಡಿರ್ತಕ್ಕಂಥದ್ದು ಇನ್ನೊಂದು ಕೆಲಸ ಮಾಡುವುದಿಲ್ಲ. ನಮ್ಮ ದೇಹದಲ್ಲಿ ಇರುವಂತಹ ಪಂಚೇಂದ್ರಿಯಗಳು ಸರಿಯಾಗಿ ಕಾರ್ಯನಿರ್ವಹಿಸಿದರೆ ದೇಹ ಎಂಬುವಂತಹ ಬಂಡಿ ಸರಾಗವಾಗಿ ಹೋಗುತ್ತದೆ. ಅದರ ಪಂಚೇಂದ್ರಿಯಗಳು ಅದರ ಆಸೆಗೆ ನಾವು ಬಿಟ್ಟರೆ ನಮ್ಮ ಜೀವನದ ಆಧಾರವೇ ಮುರಿದು ಹೋಗುತ್ತದೆ. ನಾವು ಪಂಚೇಂದ್ರಿಯಗಳು ನಮಗೆ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರೆ ನಮ್ಮ ಜೀವನ ಆಧಾರವೂ ಚೆನ್ನಾಗಿರುತ್ತದೆ. ನಾವು ನಮ್ಮ ಗುರಿಯನ್ನು ತಲುಪಲು
ಸಾಧ್ಯವಾಗುತ್ತದೆ. ನಾವು ಯಾವುದೇ ಈ ಪಂಚೇಂದ್ರಿಯಗಳು ಬಯಸಿದಂತೆ ಅವರ ಇಚ್ಛೆಗೆ ಅನುಗುಣವಾಗಿ ಅವು ಬಯಸಿದಂತೆ ಅವನ್ನ ಆಸೆಗಳನ್ನು ಈಡೇರಿಸದೆ ನಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ನಾವು ನಮ್ಮ ಗುರಿಗಳಿಗೆ ಸಾಗುತ್ತಾ ಇದ್ದರೆ ನಮ್ಮ ಬದುಕು ಕೂಡ ಸಾರ್ಥಕವಾಗುತ್ತದೆ, ನಮ್ಮ ಜೀವನವು ಸರಾಗವಾಗಿ ನಡೆಯುತ್ತದೆ ಎಂದು ಅಲ್ಲಮ್ಮ ಪ್ರಭು ಅವರು ಮೊದಲನೇ ಅಂಶದಲ್ಲಿ ತಿಳಿಸಿದ್ದಾರೆ. ಇನ್ನು ಎರಡನೇ ಅಂಶದಲ್ಲಿ, ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋವುದೇ, ಅಂಗದ ಮೇಲೆ ಲಿಂಗ ಸ್ವಾಯಿತವಾದಡೇನು ಭಕ್ತನಾಗಬಲ್ಲನೆ, ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೇ, ಇಟ್ಟಾತ ಗುರುವೆ ಇಂತಪ್ಪವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ. ಎರಡನೇ ಅಂಶದಲ್ಲಿ ಆಡಂಬರದ ಮತ್ತು ಯಾಂತ್ರಿಕ ಭಕ್ತಿಯನ್ನ ದೇವರು ಒಪ್ಪುವುದಿಲ್ಲ ಎಂಬುದರ ಬಗ್ಗೆ ಅಲ್ಲಮ್ಮ ಪ್ರಭು ಅವರು ತಿಳಿಸಿದ್ದಾರೆ. ನಮಗೆ ಹೊಟ್ಟೆ ಹಶ್ವಾಗೈತೆ ಅಂದಾಗ ನಾವು ಊಟವನ್ನ ಮಾಡಬೇಕು, ಆದ್ರೆ ಅದ್ರ ಬದಲು ನಮ್ಮ ಹೊಟ್ಟೆಯ ಮೇಲೆ ಅನ್ನದ ಗಂಟನ್ನು ಇಟ್ಟರೆ ಹಸಿವು ಹೋಗುವುದಿಲ್ಲ. ಹಾಗೆ ದೇಹದ ಮೇಲೆ ಲಿಂಗವನ್ನ ಧರಿಸಿದ ಮಾತ್ರಕ್ಕೆ ಅವನು ಭಕ್ತನಾಗುವುದಿಲ್ಲ. ನಿಜವಾದ ಭಕ್ತಿ ಮನಸ್ಸಿನಿಂದ ಇರಬೇಕು, ತೋರಿಕೆಯ ಭಕ್ತಿ ನಮಗೆ ಇರಬಾರದು. ನಮ್ಮ ಶ್ರದ್ಧೆ, ನಾವು ಮನಸ್ಸಿನಿಂದ ಹೇಗೆ ಭಕ್ತಿ ಮಾಡುತ್ತೇವೋ ಅದೇ ದೇವರಿಗೆ ಅರ್ಪಿಸಿದಾಗೆ ಆಗುತ್ತದೆ ಎಂದು ಹೇಳಿದ್ದಾರೆ. ಇವಾಗ ನಾನು ಒಬ್ಬ ವ್ಯಕ್ತಿ ಕಲ್ಲನ್ನ ಮರದ ಹತ್ರ ಎಸೆದ್ರೆ ಆ ಕಲ್ಲು ಲಿಂಗವಾಗುವುದಿಲ್ಲ, ಅದನ್ನು ಹೋಗಿ ನೋಡಿದವನು ಇಟ್ಟವನು ಗುರು ಆಗುವುದಿಲ್ಲ ಎಂದು ಹೇಳಿದ್ದಾರೆ. ಅವರನ್ನು ಭಕ್ತ ಎಂದು ಕರೆಯಲಾಗುವುದಿಲ್ಲ. ಯಾರು ನಾನು ಶರಣ ಭಕ್ತನೆಂದು ಆಸೆ ಇರುತ್ತದೆಯೋ, ಇವಾಗ ನಾನು ಭಕ್ತನಾಗಬೇಕಂದ್ರೆ ನನಗೆ ಆಸೆ ಇರುತ್ತೆ, ನಾನು ಶರಣಾಗಬೇಕು, ಒಳ್ಳೆ ಭಕ್ತನಾಗಬೇಕೆಂದು, ಅದನ್ನ ಗುರುಗಳಾದವರು ನಮಗೆ ದೀಕ್ಷೆಯನ್ನ ಮಾಡಬೇಕು. ಲಿಂಗವನ್ನ ಗುರುಗಳು ಲಿಂಗವನ್ನ ದೀಕ್ಷೆ ಮಾಡಿದರೆ ನಾನೊಬ್ಬ ಭಕ್ತನೆಂದು ಮನಸ್ಸಿನಿಂದ ಭಕ್ತನೆಂದು ಹೇಳಿಕೊಳ್ಳಬಹುದು. ಆದರೆ ಅವರು ಲಿಂಗವನ್ನ ತೊಟ್ಕೊಳ್ತಾರೆ, ಆ ಲಿಂಗವನ್ನು ಧರಿಸಿದ ತಕ್ಷಣ ಆತ ಭಕ್ತನಾಗಬಲ್ಲ. ಲಿಂಗ ದೀಕ್ಷೆ ಮಾಡಿದರೆ ಆತ ಲಿಂಗ ದೀಕ್ಷೆ ಮಾಡಿರ್ತಾನಲ್ಲ ಆ ಗುರು ನಿಜವಾದ ಗುರು ಆಗುವುದಿಲ್ಲ. ಏ ಗುಹೇಶ್ವರನೇ, ಇಂಥವರನ್ನು ಕಂಡರೆ ನನಗೆ ನಾಚಿಕೆಯಾಗುತ್ತದೆ ಎಂದು ಅಲ್ಲಮ್ಮ ಪ್ರಭು ಅವರು ಹೇಳಿದ್ದಾರೆ. ಇನ್ನು ಮೂರನೇ ವಚನದಲ್ಲಿ, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ, ಆರೈದು ಒಂದು ಕುಡಿತೆ ಉದಕವ ನೆರೆವೆ, ಹಸಿದಾಗ ಒಂದು ತುತ್ತು ಹೋಗರ ನಿಕ್ಕುವೆ, ನಾ ದೇವ ಕಾಣ ಗುಹೇಶ್ವರ. ಈ ಅಲ್ಲಮ್ಮ ಪ್ರಭು ಅವರು ಎಷ್ಟು ಧೈರ್ಯವಂತಿ ಅಂದರೆ, ಅವರು ದೇವರನ್ನೇ ಪ್ರಶ್ನಿಸುವಂತಹ ಧೈರ್ಯ. ನಾವೇನಂದ್ರೆ ದೇವಸ್ಥಾನಕ್ಕೆ ಹೋಗ್ತೀವಂದ್ರೆ ದೇವರಿಗೆ ನನಗೆ ಒಳ್ಳೇದು ಮಾಡಪ್ಪ, ಎಲ್ಲರೂ ಚೆನ್ನಾಗಿರ್ಲಿ, ನಾನು ಚೆನ್ನಾಗಿ ಓದ್ಲಿ ಅಂತ ಬೇಡ್ಕೊಂಬರ್ತೀವಿ. ನಾವೆಂದಾದ್ರೂ ದೇವರನ್ನ ನಾವೆಂದು ಪ್ರಶ್ನಿಸೇ ಇಲ್ಲ. ನಾವು ಧೈರ್ಯವಾಗಿ ಪ್ರಶ್ನಿಸೋದೇ ಏನು, ನಮಗೆ ಒಳ್ಳೇದು ಮಾಡಿದ್ರೆ ಸಾಕಪ್ಪ ಅಂತೀವಿ. ಆದ್ರೆ ಈ ಅಲ್ಲಮ್ಮ ಪ್ರಭು ಅವರು ದೇವರನ್ನೇ ಪ್ರಶ್ನಿಸುವಂತಹ ಧೈರ್ಯ ಯಾರಿಗೂ ಇರುವುದಿಲ್ಲ. ನಾನೇ ದೇವರು ಎಂದು ಹೇಳುವ ಧೈರ್ಯ ಕೂಡ ಯಾರಿಗೂ ಇರುವುದಿಲ್ಲ. ಅಲ್ಲಮ್ಮ ಪ್ರಭು ಅವರು ದೇವರನ್ನೇ ಪ್ರಶ್ನಿಸಿ ಕೇಳುತ್ತಿದ್ದಾರೆ. ನಾ ದೇವರು, ನೀನು ದೇವರಲ್ಲ, ನೀನೇನಾದರೂ ದೇವರಾಗಿದ್ದರೆ ನನ್ನ ಯಾಕೆ ರಕ್ಷಿಸುತ್ತಿದ್ದಿಲ್ಲ? ನನಗೇನಾದರೂ ಕಷ್ಟ ಬಂದರೆ ನನ್ನನ್ನೇಕೆ ರಕ್ಷಿಸುತ್ತಿಲ್ಲ? ನೋಡು, ಯಾರಾದರೂ ನನ್ನ ಬಳಿ ಬಾಯಾರಿಕೆ ಇದೆ ಅಂತ ಬಂದ್ರೆ ನನ್ನ ಹತ್ರ ಇಲ್ದಿದ್ರು ನಾನು ಹೋಗಿ ಉಳ್ಕೊಂಡು ಬಾಯಾರಿದವರಿಗೆ ಅವರಿಗೆ ಒಂದು ಬೊಗಸೆ ನೀರನ್ನ ಕೊಡ್ತೀನಿ. ಮತ್ತೆ ನನಗೆ ಹಸ್ತಿದೆ ಎಂದು ಬಂದಾಗ ಅವರು ನನ್ನ ಹತ್ರ ಇಲ್ಲಿದ್ರು ಕೂಡ ನಾನು ಬೇರೆಯವ್ರ ಹತ್ರ ಹೋಗಿ ತಗೊಂಡು ಅವರಿಗೆ ಒಂದು ತುತ್ತು ಅನ್ನವನ್ನ ನೀಡಿ ಅವರ ಹಸಿವನ್ನ ನೀಗಿಸ್ತೀನಿ. ನಾನು ಸುತ್ತಮುತ್ತ ಜನರಿಗೆ ಎಲ್ಲರಿಗೂ ಇಂಥ ಸೇವೆಯನ್ನ ಮಾಡ್ತಿದ್ದೀನಿ. ನೀನು ದೇವರಾಗಿ ನೀನು ದೇವಸ್ಥಾನದಲ್ಲಿ ಇರ್ತೀಯ, ನೀನು ಏನು ಮಾಡ್ತಿಲ್ಲ, ನೀನು ಹೆಂಗೆ ದೇವರಾಗ್ತೀಯ? ನಾನಷ್ಟೇ ದೇವರು ಎಂದು ಅಲ್ಲಮ್ಮ ಪ್ರಭು ಅವರು ಈ ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಮಾನಸ. ನಾನು ಪ್ರಥಮ PUC ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಪಠ್ಯಪುಸ್ತಕದ ಪದ್ಯಭಾಗದಲ್ಲಿ ಎರಡನೇ ಪದ್ಯವಾದ ವಚನಗಳು. ವಚನದಲ್ಲಿ ಎರಡನೇ ಪದ್ಯ ಗಟ್ಟಿವಾಳೆಯ ಅವರ ಪರಿಚಯ. ಅವರು 12ನೇ ಶತಮಾನದಲ್ಲಿ ವಚನಕಾರರು ಹಾಗೂ ಶರಣರಾಗಿದ್ದರು. ಇವರ ಪೂರ್ವ ನಾಮಧೇಯ ಮುದ್ದಣ್ಣ. ಇವರ ಅಂಕಿತ ನಾಮ ಚಿಕ್ಕಯ್ಯಪುರ ಸಿದ್ಧಲಿಂಗ. ಇವರು ಹಲವಾರು ವಚನಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಪ್ರಮುಖ 3 ವಚನಗಳನ್ನು ನಮ್ಮ ಪಠ್ಯಪುಸ್ತಕದಲ್ಲಿ ಇಟ್ಟಿದ್ದಾರೆ. ಮೊದಲನೇ ವಚನ, ಇರಿವ ಕೈದಂಗೆ ದಯಧರ್ಮದ ಮೊನೆಯುಂಟೆ, ಕಾಳೋರಗನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ, ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ,
ಎನಗೆ ನಿಮ್ಮೊಳಗೆನ್ನಿತರ ಮಾತು, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ಈ ವಚನದಲ್ಲಿ ಆಡಂಬರದ ಭಕ್ತಿಯನ್ನು ವರ್ಣಿಸಿದ್ದಾರೆ. ಇರಿವ ಕೈದಂಗೆ ದಯಧರ್ಮದ ಮೊನೆಯುಂಟೆ, ಅಂದರೆ ಕೊಲ್ಲುವ ಆಯುಧಕ್ಕೆ ದಯಧರ್ಮದ ತುದಿ ಇರುವುದಿಲ್ಲ. ಕಾಳೋರಗನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ, ಅಂದರೆ ಕಾಳಿಂಗ ಸರ್ಪದ ದವಡೆಯಲ್ಲಿ ಅಮೃತದ ಸುದೆ ಇರುವುದಿಲ್ಲ. ಹಾಗೆಯೇ ಕೆಟ್ಟ ಮನುಷ್ಯರ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು ಬರಲು ಸಾಧ್ಯವಿಲ್ಲ. ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ, ಒಳ್ಳೆಯ ಕೆಲಸಕ್ಕೆ ಒಂದು ಕಡೆ ಸಭೆ ಸೇರಿ ಕಳೆದು ಹೋಗಿರುವ ಸಮಯಕ್ಕೆ ನೊಂದುಕೊಂಡರೆ ಭಗವಂತನನ್ನು ಕಾಣಲು ಸಾಧ್ಯವಿಲ್ಲ. ಎನಗೆ ನಿಮ್ಮೊಳಗೆನ್ನಿತರ ಮಾತು, ಅಂದರೆ ನನಗೆ ನಿಮ್ಮ ಜೊತೆ ಮಾತನಾಡಲು ನನಗೆ ನಿಮ್ಮ ಜೊತೆ ಯಾವ ಮಾತುಕತೆಯೂ ಬೇಡ. ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು, ಅಂದರೆ ವೇಷಧಾರಿಗಳೆಲ್ಲ ನಿಮ್ಮ ಗುಂಪಿನಲ್ಲಿ ಸೇರಬಾರದು ಎಂದಿದ್ದಾರೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದು, ಅಂದರೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಬೇಡ ಬೇಡ ಎಂದು ಗಟ್ಟಿವಾಳೆಯ ಅವರು ಆಡಂಬರದ ಭಕ್ತಿಗರಿಗೆ ಹೇಳಿದ್ದಾರೆ. ಪದಗಳ ಇರಿ ಕೊಲ್ಲು, ಕೈಲು, ಆಯುಧ, ಮೊನೆ, ದಾಡು, ದಾಡೆ, ಸುದೆ ಅಂದರೆ ಅಮೃತ, ಹಾವು, ಊಟ, ಬೆರೆಯುವುದು, ಅಜಾತ, ಹುಟ್ಟಿಲ್ಲದವ, ಪದಗಳ ಬಿಡಿಸಿ. ಎರಡನೇ ವಚನ. ತಪವೆಂಬುದು ಬಂಧನ, ನೇಮವೆಂಬುದು ತಗವು, ಶೀಲವೆಂಬುದು ಸೂತಕ, ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೀಡಾಯಿತು ನೋಡ. ನಗೆ ಹೊಗೆ ಒಣ್ಣಿದಲ್ಲಿ ಹೊಗೆ ಜಗವಾದರೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು. ಈ ವಚನದಲ್ಲಿ ಒಳ್ಳೆಯ ನಡತೆಯನ್ನು ವ್ಯಕ್ತಪಡಿಸಿದ್ದಾರೆ. ತಪವೆಂಬುದು ಬಂಧನ, ಅಂದರೆ ನಾವು ತಪಸ್ಸು ಅಂದರೆ ಧ್ಯಾನವನ್ನು ಮಾಡುವಾಗ ಇಂದ್ರಿಯಗಳನ್ನು ನಿಯಂತ್ರಿಸಿ ಮತ್ತು ಮನಸ್ಸನ್ನು ಬಂಧಿಸಿ ಏಕಾಗ್ರತೆಯಿಂದ ಕೆಲಸ ಮಾಡುವಾಗ ನಾವು ಸುಲಭವಾಗಿ ಗುರಿಯನ್ನು ಮುಟ್ಟಬಹುದು. ತಪವೆಂಬುದು ತಗವು, ಅಂದರೆ ಬದುಕಿಗೆ ಸಂಬಂಧಿಸಿದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಆಚರಿಸಿದರೆ ಬದುಕು ಚೆನ್ನಾಗಿರಲು ಮತ್ತು ಗುರಿಯನ್ನು ಮುಟ್ಟಲು ಸಾಧ್ಯ. ಶೀಲವೆಂಬುದು ಸೂತಕ, ಶೀಲವನ್ನು ನಾವು ಯಾವ ದುಷ್ಟಶಕ್ತಿಯೂ ಮುಟ್ಟದಂತೆ ಕಾಪಾಡಿಕೊಳ್ಳುವುದನ್ನು ನಾವು ನಮ್ಮ ಗುರಿಯನ್ನು ಮುಟ್ಟಬಹುದು. ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೀಡಾಯಿತು ನೋಡ. ಕಟ್ಟುನಿಟ್ಟಾಗಿ ನಿಯಮಗಳನ್ನು ಸಂಬಂಧಿಸಿದ ಮಾತುಗಳನ್ನು ಇಂದಿನ ದಿನಗಳಲ್ಲಿ ತಮಾಷೆಯಾಗಿ ತೆಗೆದುಕೊಳ್ಳುತ್ತಾರೆ. ನೋಡಿ ಎಂದು ಹೇಳುತ್ತಾರೆ. ನಗೆ ಹೊಗೆ ಒಣ್ಣಿದಲ್ಲಿ ಹೊಗೆ ಜಗವಾದರೆ, ಬಿಟ್ಟರೆ ನಗು ಹೊಗೆಯಾಗಿ ಪರಿಸರವೆಲ್ಲ ಆವರಿಸಿಕೊಂಡು ಆ ಹೊಗೆಯು ಜಗವಾದರೆ ಇಲ್ಲಿ ಒಳ್ಳೆಯ ಮಾತುಗಳನ್ನು ಸ್ವೀಕರಿಸಲು ಯಾವ ಜನರೂ ಇರುವುದಿಲ್ಲ. ಎಂದು ಹೇಳುತ್ತಾರೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು. ಉತ್ತಮ ಒಳ್ಳೆಯ ನೋಡಿದರೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಪ್ರಸ್ತುತ ಈ ಗಟ್ಟಿವಾಳೆಯ ಅವರು ಹೇಳಿದ್ದಾರೆ. ಕಟ್ಟುಪಾಡು,
ಜನನ ಮರಣದ ಸಂದರ್ಭದಲ್ಲಿ ಆಚರಿಸುವ ಮೈಲಿಗೆ. ಮೂರನೇ ವಚನ. ತನುವ ಮರೆಯಬೇಕೆಂದು ಗುರುವ ತೋರಿ, ಮನವ ಮರೆಯಬೇಕೆಂದು ಲಿಂಗವ ತೋರಿ, ಧನವ ಮರೆಯಬೇಕೆಂದು ಜಂಗಮವ ತೋರಿ, ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ಈ ವಚನದಲ್ಲಿ ಗುರುಲಿಂಗ ಜಂಗಮದಲ್ಲಿ ತೊಡಗಿಕೊಳ್ಳಬೇಕೆಂದು ವ್ಯಕ್ತಪಡಿಸಿದ್ದಾರೆ. ತನುವ ಮರೆಯಬೇಕೆಂದು ಗುರುವ ತೋರಿ, ದೇಹದ ಪಂಚೇಂದ್ರಿಯಗಳ ಕಾರಣದಿಂದ ಮೋಹ ವ್ಯಾಮೋಹವನ್ನು ಮರೆಯಬೇಕೆಂದು ಗುರುವಿನ ಜ್ಞಾನ ಉಪದೇಶಗಳನ್ನು ಪಡೆಯಬೇಕು. ಮನವ ಮರೆಯಬೇಕೆಂದು ಲಿಂಗವ ತೋರಿ, ಮನಸ್ಸಿನಲ್ಲಿ ಉಂಟಾಗುವ ಮೋಹಗಳನ್ನು ಮರೆಯಬೇಕೆಂದರೆ ಲಿಂಗದ ಭಕ್ತಿಯನ್ನು ರೂಢಿಸಿಕೊಳ್ಳಬೇಕೆಂದಿದ್ದಾರೆ. ಧನವ ಮರೆಯಬೇಕೆಂದು ಜಂಗಮವ ತೋರಿ, ಹಣವನ್ನು ಅಥವಾ ಸಂಪತ್ತನ್ನು ಮರೆಯಬೇಕೆಂದರೆ ಜಂಗಮರ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು. ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು. ಒಳ್ಳೆಯ ಮಾತು ತಪ್ಪಿದವರನ್ನು ಕಂಡು ನಾಚಿಕೆಯಾಗುತ್ತದೆ ಎಂದು ಹೇಳಿದ್ದಾರೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದು. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದು ಗುರುಲಿಂಗ ಜಂಗಮರಲ್ಲಿ ತೊಡಗಿಕೊಳ್ಳಬೇಕು ಎಂದಿದ್ದಾರೆ. ಭಾಷೆಹೀನ ವಚನ ಪ್ರಶ್ನ. ಲೇಸು ಧನ್ಯವಾದ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ರಕ್ಷಿತಾ. ಪ್ರಥಮ PUC ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಪದ್ಯಭಾಗದಲ್ಲಿ ಎರಡನೇ ಪದ್ಯವಾಗಿರುವ ವಚನಗಳು, ಅದರಲ್ಲಿ ಅಕ್ಕಮಹಾದೇವಿ ಬರೆದಿರುವ ವಚನಗಳ ಬಗ್ಗೆ ಮಾತನಾಡುತ್ತೇನೆ. ಅಕ್ಕಮಹಾದೇವಿಯವರು 12ನೇ ಶತಮಾನದವರಾಗಿದ್ದು, ಇವರು ಶಿವಮೊಗ್ಗ ಜಿಲ್ಲೆಯ ಶಿವಪುರ ತಾಲೂಕಿನ ಉಡತಡಿಯವರು. ಇವರು ಬಾಲ್ಯದಿಂದಲೇ ಶಿವನನ್ನು ಅಪಾರವಾದ ಭಕ್ತಿಯಿಂದ ಪೂಜಿಸುತ್ತಿದ್ದರು. ಇವರು ಬರೆದಿರುವ 3 ವಚನಗಳನ್ನು ನಮ್ಮ ಪದ್ಯಭಾಗದಲ್ಲಿ ನೀಡಿದ್ದಾರೆ. ಮೊದಲನೇ ವಚನದಲ್ಲಿ ಲೌಕಿಕ ಬಂಧನದಲ್ಲಿ ಸಿಲುಕಿದರೆ ಮುಕ್ತಿ ಇಲ್ಲ ಎಂದು ಹೇಳುತ್ತಾರೆ. ರತ್ನದ ಸಂಕಲೆಯಾದರೆ ತೊಡರಲ್ಲವೇ, ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆ ಒಯ್ದಡೆ ಸಾಯದಿರ್ಪರೆ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚೆನ್ನಮಲ್ಲಿಕಾರ್ಜುನ ಎಂದು ಅಕ್ಕಮಹಾದೇವಿಯವರು ಹೇಳುತ್ತಾರೆ. ರತ್ನದ ಸಂಕೊಲೆಯಾದರೆ ತೊಡರಲ್ಲವೇ. ಸಂಕೊಲೆ ಎಂದರೆ ಬೇಡಿ. ರತ್ನದಿಂದ ಮಾಡಿದ ಬೇಡಿಯಾದರೆ ಅದು ತೊಡರಲ್ಲವೇ. ತೊಡರು ಅಂದರೆ ತೊಂದರೆ. ಬೇಡಿ ಯಾವುದರಿಂದ ಮಾಡಿದರೇನು, ಬೇಡಿಯ ಕೆಲಸ ತೊಂದರೆಯನ್ನು ಕೊಡುವುದು. ರತ್ನದಿಂದ ಮಾಡಿದ ಬೇಡಿಯು ತೊಂದರೆಯನ್ನು ಕೊಡುತ್ತದೆ. ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ. ಮುತ್ತಿನಿಂದ ಮಾಡಿದ ಬಲೆಯಲ್ಲಿ ಬಂಧಿಸಿದರೆ ಅದು ಬಂಧನವಲ್ಲವೇ. ಚಿನ್ನದ ಕತ್ತಿಯಲ್ಲಿ ತಲೆ ಒಯ್ದಡೆ ಸಾಯದಿರ್ಪರೆ. ಚಿನ್ನದಿಂದ ಮಾಡಿದ ಕತ್ತಿಯಿಂದ ತಲೆಯನ್ನು ಕತ್ತರಿಸರೆ ಅವರು ಸಾಯದೇ ಇರುವರೆ. ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದರೆ ಜನನ ಮರಣ ಬಿಡುವುದೇ. ಲೋಕದ ಭಜನೆಯಲ್ಲಿ ಸಿಲುಕುವುದು ಎಂದರೆ ರತ್ನ, ಮುತ್ತು, ಚಿನ್ನ ಇವುಗಳನ್ನು ಸಂಗ್ರಹಿಸುವ ಕಾರ್ಯದಲ್ಲಿ ಸಿಲುಕಿ ಬಿಡುವುದು. ಜನರೆಲ್ಲ ಏನು ತಿಳಿದಿದ್ದಾರೆ ಎಂದರೆ ರತ್ನ, ಮುತ್ತು, ಚಿನ್ನ ಇವೆಲ್ಲ ಸುಖದ ಸಾಧನ ಎಂದು ತಿಳಿದಿದ್ದಾರೆ. ಇವು ಕೊಡುವ ತೊಂದರೆಯನ್ನು ಮನುಷ್ಯ ಯಾವತ್ತೂ ಯೋಚನೆ ಮಾಡುವುದಿಲ್ಲ. ಇವುಗಳನ್ನು ಸಂಗ್ರಹಿಸುವ ಕಾರ್ಯದಲ್ಲಿ ತೊಡಗಿಬಿಡುತ್ತಾನೆ. ಇವನ್ನು ಸಂಗ್ರಹಿಸಿದರೆ ಜನನ ಮರಣ ಬಿಡುವುದಿಲ್ಲ. ಜನನ ಮರಣ ಗೆಲ್ಲುವುದೆಂದರೆ ಅವರು ಸತ್ತಿದ್ದರೂ ಕೂಡ ಅವರ ನೆನಪುಗಳು ಇರಬೇಕು.
ಇವಾಗ ಉದಾಹರಣೆಗೆ ಅಕ್ಕ ಮಹಾದೇವಿ, ಬಸವಣ್ಣ ಇವರೆಲ್ಲ 12ನೇ ಶತಮಾನ 10ನೇ ಶತಮಾನದವರಾಗಿದ್ದರು ನಮ್ಮ ಎಲ್ಲರಿಗೂ ಗೊತ್ತು. ಆದರೆ ನಿಮ್ಮ ತಾತ ಅಜ್ಜಿಯವರು 100 ವರ್ಷಗಳ ಹಿಂದೆ ಇದ್ದರೂ ನಮಗೆ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಅಕ್ಕ ಮಹಾದೇವಿ, ಬಸವಣ್ಣ ಇವರೆಲ್ಲ ಜನನ ಮರಣ ಗೆದ್ದಿರುವರು ಎಂದು ಅಕ್ಕ ಮಹಾದೇವಿಯವರು 1ನೇ ವಚನದಲ್ಲಿ ಹೇಳಿದ್ದಾರೆ. 2ನೇ ವಚನದಲ್ಲಿ ಆತ್ಮ ಪರಮಾತ್ಮ ಒಂದಾಗುವ ಕ್ರಿಯೆಯನ್ನು ತಿಳಿಸಿದ್ದಾರೆ. ಲೋಕದ ಚೇಷ್ಟೆಗೆ ರವಿ ಬೀಜವಾಗುತ್ತಾನೆ, ಕರಣಗಳ ಚೇಷ್ಟೆಗೆ ಮನವೇ ಬೀಜವಾಗುತ್ತದೆ. ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ ಎಂದು ಹೇಳಿದ್ದಾರೆ. ಲೋಕದ ಚೇಷ್ಟೆಗೆ ರವಿ ಬೀಜವಾಗುತ್ತಾನೆ. ಚೇಷ್ಟೆ ಎಂದು ಚಟುವಟಿಕೆ. ಲೋಕದಲ್ಲಿ ನಡೆಯುವ ಎಲ್ಲ ಕೆಲಸಗಳಿಗೆ ರವಿಯೇ ಕಾರಣ. ಹೇಗೆಂದರೆ ಬೆಳಕಿಲ್ಲ ಅಂದರೆ ನಾವೇನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ನಾವು ಏನೇ ಕೆಲಸ ಮಾಡಿದರೂ ಸೂರ್ಯನೇ ಕಾರಣ ಎಂದು ಹೇಳುತ್ತಾರೆ. ಕರಣಗಳ ಚೇಷ್ಟೆಗೆ ಮನವೇ ಕಾರಣ. ಕರಣ ಅಂದರೆ ತ್ರಿಕರಣಗಳು, ಕಾಯ, ವಾಚ, ಮನಸ. ಇವುಗಳ ಚಟುವಟಿಕೆ ಮನಸ್ಸೇ ಕಾರಣ. ನಾವು ಏನು ಮಾತಾಡಬೇಕು ಅಂತಂದ್ರೂ ನಮ್ಮ ಮನಸ್ಸು ಏನು ಹೇಳುತ್ತದೆ ಅದೇ ಮಾತಾಡೋದು. ಏನು ಮಾಡಬೇಕು ಅಂದರೂ ಅಷ್ಟೇ, ನಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನೇ ಮಾಡೋದು. ಎನಗುಳ್ಳದೊಂದು ಮನ, ಅಕ್ಕ ಮಹಾದೇವಿ ಹೇಳ್ತಾರೆ, ಅವರಿಗುಳ್ಳುವುದೊಂದು ಮನ, ಆ ಮನವನ್ನು ನಿಮ್ಮಲ್ಲಿ ಸಿಲುಕಿದ ಬಳಿಕ ಅಂದರೆ ಶಿವನಲ್ಲಿ ಕೊಟ್ಟ ಬಳಿಕ ನನಗೆ ಭವ ಉಂಟೆ ಅಂದರೆ ನನಗೆ ಹುಟ್ಟು ಇದೆಯೇ ಎಂದು ಹೇಳುತ್ತಾರೆ. 3ನೇ ವಚನದಲ್ಲಿ ಶರಣರ ಬದುಕು ಸಾರ್ಥಕ ಬದುಕು ಎಂದು ಹೇಳಿದ್ದಾರೆ. ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನ ಸಂಗೀತ ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವನ್ನು ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಳನ, ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕಿರುವುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣವೇಳಪ. ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತೆಯಯ್ಯ ಚೆನ್ನಮಲ್ಲಿಕಾರ್ಜುನ. ಶೃಂಗಾರ ಎಂದರೆ ಅಲಂಕಾರ. ನಾವೆಲ್ಲ ತಿಳಿದಿರುವಂಗೆ ನಾವು ಮಾಡಿಕೊಳ್ಳುವ ಅಲಂಕಾರ. ಆದರೆ ಅಕ್ಕ ಮಹಾದೇವಿ ಹೇಳಿರುವುದು ನಮ್ಮ ಸಂಸ್ಕೃತಿಗೆ ತಕ್ಕಂಗೆ ಹೇಳಿದ್ದಾರೆ. ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕಣ್ಣುಗಳಿಗೆ ಶೃಂಗಾರ ಗುರು ಹಿರಿಯರನ್ನು ನೋಡಿ ಗೌರವಿಸುವುದು ಎಂದು ಹೇಳಿದ್ದಾರೆ. ಕರ್ಣಕ್ಕೆ ಶೃಂಗಾರ ಪುರಾತನ ಸಂಗೀತಗಳ ಕೇಳುವುದು, ಕಿವಿಗಳಿಗೆ ಶೃಂಗಾರ ಪುರಾತನದ ಸಂಗೀತವನ್ನು ಕೇಳಬೇಕು. ಆದರೆ ಇತ್ತೀಚಿನ ಜನರಿಗೆ ಪುರಾತನ ಸಂಗೀತ ಯಾರಿಗೂ ಇಷ್ಟವಾಗುವುದಿಲ್ಲ. ಪುರಾತನ ಸಂಗೀತಗಳು ತುಂಬ ಅರ್ಥಗರ್ಭಿತವಾಗಿರುತ್ತವೆ. ವಚನಕ್ಕೆ ಶೃಂಗಾರ ಸತ್ಯವನ್ನು ನುಡಿಯುವುದು, ಮಾತುಗಳಿಗೆ ಶೃಂಗಾರ ಸತ್ಯವನ್ನು ಹೇಳುವುದು. ಆದರೆ ಜನರು ಸತ್ಯವನ್ನು ಹೇಳಲು ಹಿಂಜರಿಸಿಕೊಳ್ಳುತ್ತಾರೆ. ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಳನ್ನ. ನಾವು ಸಂಭಾಷಣೆಯನ್ನು ಮಾಡುವುದು ಒಳ್ಳೆಯ ಭಕ್ತರ ಜೊತೆ ಸಂಭಾಷಣೆಯನ್ನು ಮಾಡಬೇಕು. ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕಿರುವುದು ಅಂದರೆ ದಾನವನ್ನು ಕೊಡುವುದು ಶೃಂಗಾರ. ಒಳ್ಳೆಯ ಜನರಿಗೆ ದಾನವನ್ನು ಕೊಡಬೇಕು. ಅದು ದಾನ ಕೊಡುವುದೆಂದರೆ ನಮಗೆ ಬೇಡವಾದ ವಸ್ತುಗಳನ್ನು ಕೊಟ್ಟರೆ ಅದು ದಾನ ಎನಿಸಿಕೊಳ್ಳುವುದಿಲ್ಲ. ನಮಗೂ ಉಪಯೋಗಕ್ಕಿದ್ದು ಬೇರೆಯವರಿಗೂ ಉಪಯೋಗಕ್ಕಿದ್ದರೆ ಆಗ ಕೊಟ್ಟರೆ ಅವರಿಗೆ ಅದು ದಾನ ಎನಿಸಿಕೊಳ್ಳುತ್ತದೆ. ಜೀವಿಸುವ ಜೀವನಕ್ಕೆ ಶೃಂಗಾರ ಗಣವೇಳಪ. ಗಣವೇಳಪ ಅಂದರೆ ಶರಣರ ಗುಂಪು. ಜೀವಿಸುವ ಜೀವನಕ್ಕೆ ಶೃಂಗಾರ ಶರಣರ ಜೊತೆ ನಡೆಸಬೇಕು ಎಂದು ಹೇಳಿದ್ದಾರೆ. ಇವಿಲ್ಲದ ಜೀವಿಯ ಬಾಳ್ವೆ ಏತಕ್ಕೆ ಬಾಧವಯ್ಯ. ಈ ಗುಣಗಳನ್ನು ಅಂಶಗಳನ್ನು ಬೆಳೆಸಿಕೊಳ್ಳದಿದ್ದರೆ ಹುಟ್ಟಿದ್ದು ಪ್ರಯೋಜನ ಇಲ್ಲ ಎಂದು ಅಕ್ಕ ಮಹಾದೇವಿ ಹೇಳಿದ್ದಾರೆ. ಈ 3 ವಚನಗಳನ್ನು ಅಕ್ಕ ಮಹಾದೇವಿಯವರು ವಿವರಿಸಿದ್ದಾರೆ.